ನಾವು ಇವತ್ತಿನ ವಿಡಿಯೋದಲ್ಲಿ ಆಂಟನ್ ಚಿಕಾವ್ ಅವರು ಬರ್ತಿರುವಂಥ ಸ್ಟೋರಿ ದ ಲಾಟ್ರಿ ಟಿಕೆಟನ್ನು ಡಿಸ್ಕಸ್ ಮಾಡೋಣ. ಆಂಟನ್ ಚಿಕಾವ್ ಅವರು ಫೇಮಸ್ ರಷ್ಯನ್ ರೈಟರ್ ಆಗಿರ್ತಾರೆ. ಅವರು ಶಾರ್ಟ್ ಸ್ಟೋರಿ ರೈಟರ್, ಪ್ಲೇ ರೈಟ್ ಮತ್ತು ಫಿಸಿಷಿಯನ್ ಆಗಿರ್ತಾರೆ. ಸೊ ಅವರನ್ನು ಒನ್ ಆಫ್ ದಿ ಗ್ರೇಟೆಸ್ಟ್ ಶಾರ್ಟ್ ಫಿಕ್ಷನ್ ರೈಟರ್ ಅಂತ ಹೇಳ್ತಾರೆ ವರ್ಲ್ಡ್ ಲಿಟ್ರೇಚರಲ್ಲಿ. ಅವ್ರ ಸ್ಟೋರೀಸು ರಿಯಲಿಸ್ಟಿಕ್ ಪೋರ್ಟ್ರಯಲ್ ಇರುತ್ತೆ ಹ್ಯೂಮನ್ ಲೈಫ್ ಬಗ್ಗೆ. ಅಂದರೆ ಮನುಷ್ಯನ ಜೀವನದಲ್ಲಿರುವಂಥ ನಿಜವಾಗಿ ನಡೆಯುವಂಥ ಘಟನೆಗಳು ಅದ್ರ ಮೇಲೆ ಬೇಸ್ ಆಗಿರುತ್ತೆ. ಮತ್ತು ಸೈಕಾಲಜಿ ಆಗಿರ್ಬೋದು, ಸೋಷಿಯಲ್ ಇಶ್ಯೂಸ್ ಬಗ್ಗೆನೂ ಅವರು ತುಂಬ ಚೆನ್ನಾಗಿ ಅವ್ರ ಸ್ಟೋರೀಸಲ್ಲಿ ಹೇಳ್ತಾರೆ. ಸೊ ಇವ್ರ ಫೇಮಸ್ ಸ್ಟೋರೀಸ್ ಅಂತ ಹೇಳಿದರೆ ನಾವು ದ ಲಾಟ್ರಿ ಟಿಕೆಟ್, ದ ಲೇಡಿ ವಿತ್ ದ ಡಾಗ್, ವಾರ್ಡ್ ನಂಬರ್ 6 ಆ್ಯಂಡ್ ದಿ ಪ್ಲೇ, ತುಂಬ ಫೇಮಸ್ ಪ್ಲೇ ಇದೆ, ದಟ್ ಈಸ್ ಚೆರಿ ಆರ್ಚರ್ಡ್ ಅಂತ, ಮತ್ತು ಆಂಕಲ್ ವಾನಿಯಾ ಅಂತ. ಸೊ ಇವ್ರ ರೈಟಿಂಗ್ ಸಿಂಪಲ್ ಆಗಿರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ, ತುಂಬ ಡೀಪ್ಲಿ ಇನ್ಸೈಟ್ಫುಲ್ ಆಗಿರುತ್ತೆ. ತುಂಬ ಡೀಪ್ ಥಿಂಕಿಂಗ್ ಮಾಡಬೇಕು ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮತ್ತು ಆ ಸ್ಟೋರಿ ಬಗ್ಗೆ ಥಿಂಕ್ ಮಾಡೋ ರೀತಿ ಮಾಡುತ್ತೆ. ಮತ್ತು ಹ್ಯೂಮನ್ ನೇಚರ್ ಬಗ್ಗೆನೂ ಅವ್ರ ಸ್ಟೋರೀಸ್ ಇರುತ್ತೆ. ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ನೋಡಿದರೆ ಇವಾನ್ ಡಿಮಿಟ್ರಿಚ್ ಅಂತ. ಸೊ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಆಗಿರ್ತಾನೆ, ಒಂದು ಗೌರ್ಮೆಂಟ್ ಕ್ಲರ್ಕ್ ಆಗಿರ್ತಾನೆ. ಸೊ ಅವನು ಕನಸನ್ನು ಕಾಣ್ತಾ ಇರ್ತಾನೆ, ಒಂದು ರಿಚ್ ಪರ್ಸನ್ ಆಗುವಂಥ ಕನಸನ್ನು ಕಾಣ್ತಾನೆ. ಒಂದು ಲಾಟ್ರಿ ಪ್ರೈಸಿಂದ ಒಂದು ರಿಚ್ ಲೈಫನ್ನು ಲೀಡ್ ಮಾಡುವಂಥ ಇಮ್ಯಾಜಿನೇಷನ್ನ ಮಾಡ್ಕೊತಾನೆ. ಅವನು ತುಂಬ ಗ್ರೀಡಿ ಇರ್ತಾನೆ, ಸಸ್ಪಿಷಿಯಸ್ ಇರ್ತಾನೆ, ಮತ್ತು ಡಿಸ್ಸ್ಯಾಟಿಸ್ಫೈಡ್ ಇರ್ತಾನೆ. ಅವನು ಆರ್ಡಿನರಿ ಮಿಡಲ್ ಕ್ಲಾಸ್ ಲೈಫಿಂದ ಅವನು ತುಂಬ ಬೇಸರಗೊಂಡಿರ್ತಾನೆ. ಅದಕ್ಕೆ ಒಂದು ಲಾಟ್ರಿ ವಿನ್ ಆಗಿಬಿಟ್ರೆ ಸೊ ರಿಚ್ ಲೈಫ್ ಲೀಡ್ ಮಾಡ್ಬೋದಲ್ಲ ಅಂತ ಅವನು ಕನಸನ್ನು ಕಾಣ್ತಾ ಇರ್ತಾನೆ. ನೆಕ್ಸ್ಟ್ ಮಶಾ ಅಂತ. ಸೊ ಇವಾನ್ಸ್ ವೈಫ್ ಆಗಿರ್ತಾಳೆ. ಅವಳು ತುಂಬ ಪ್ರಾಕ್ಟಿಕಲ್ ಮಿಡಲ್ ಕ್ಲಾಸ್ ವುಮೆನ್ ಆಗಿರ್ತಾಳೆ. ಸೊ ಅವಳು ಒಂದು ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡಿರ್ತಾಳೆ ಈ ಸ್ಟೋರಿಯಲ್ಲಿ. ಮತ್ತು ಅವಳು ಸಹ ಕನಸಿನ ಲೋಕದಲ್ಲಿ ಬದುಕ್ತಾ ಇರ್ತಾಳೆ, ಆಫ್ ವೆಲ್ತ್ ಆಗಿರ್ಬೋದು. ಮತ್ತು ಅವಳು ಗಂಡನ ಮೇಲೆ ಸಸ್ಪೆಷನ್ನ ಪಡಿತಾಳೆ. ಅಂದರೆ ಲಾಟ್ರಿ ಟಿಕೆಟ್ ವಿನ್ ಆಗಿಬಿಟ್ರೆ ಎಲ್ಲ ದುಡ್ಡು ಅವ್ನ ಗಂಡ ತೊಗೊಂಡ್ಬಿಡ್ತಾನೆ ಅಂತ ಸಸ್ಪೆಷನ್ನು ಅಥವಾ ಡೌಟನ್ನು ಪಡ್ತಾ ಇರ್ತಾಳೆ. ನೆಕ್ಸ್ಟ್ ಮಾಷಸ್ ರಿಲೇಟಿವ್ಸ್ ಇರ್ತಾರೆ. ಅವ್ರ ಸ್ಟೋರೀಸಲ್ಲಿ ಡೈರೆಕ್ಟ್ಲಿ ಅಪಿಯರ್ ಆಗೋಲ್ಲ, ಬಟ್ ಇಮ್ಯಾಜಿನ್ ಮಾಡ್ಕೊತಾಳೆ ಅವಳು. ಮಶಾ ಇರ್ತಾಳೆ, ಅವಳು ಇಮ್ಯಾಜಿನ್ ಮಾಡ್ಕೊತಾಳೆ. ಅವಳು ಫಿಯರ್, ಅವಳಿಗೆ ಭಯ ಆಗುತ್ತೆ. ಅಂದರೆ ಅವರೆಲ್ಲ ರಿಲೇಟಿವ್ಸ್ ಎಲ್ಲ ಅವಳಿಗೆ ದುಡ್ಡು ಕೇಳಿದರೆ ಅಂತ ಅವಳೆಲ್ಲ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಈಸ್ ಇವಾನ್ಸ್ ರಿಲೇಟಿವ್ಸ್ ಇರ್ತಾರೆ. ಸೇಮ್ ಮಶಾಸ್ ರಿಲೇಟಿವ್ಸ್ ಇರ್ತಾರೆ, ಅವರು ಸೇಮ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಅವನು ಇಮ್ಯಾಜಿನ್ ಮಾಡ್ಕೊತಾನೆ. ಲೈಕ್ ಅವರೆಲ್ಲ ಗ್ರೀಡು ಮತ್ತು ಸೆಲ್ಫಿಶ್ನೆಸ್ಸನ್ನ ರೆಪ್ರೆಸೆಂಟ್ ಮಾಡ್ತಾರೆ ಈ ಸ್ಟೋರಿಯಲ್ಲಿ. ದ ಲಾಟ್ರಿ ಟಿಕೆಟ್ ಅನ್ನೋದೇನಿದೆ ಫೇಮಸ್ ಶಾರ್ಟ್ ಸ್ಟೋರಿ ಆಗಿರುತ್ತೆ. ಅದನ್ನು ಅವರು 1887 ಬರೆದಿರ್ತಾರೆ. ಈ ಸ್ಟೋರಿ ಒಂದು ಎಕ್ಸ್ಪ್ಲೋರ್ ಮಾಡುತ್ತೆ ಹ್ಯೂಮನ್ ಸೈಕಾಲಜಿ, ಅಂದರೆ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಮನುಷ್ಯಂದು ಅಂತ. ನೆಕ್ಸ್ಟ್ ಗ್ರೀಡ್ ಆಗಿರ್ಬೋದು, ದುರಾಸೆ ಅಥವಾ ಕನಸುಗಳು. ಸೊ ಯಾವ ರೀತಿ ದುಡ್ಡಿಂದ ರಿಲೇಷನ್ಶಿಪ್ ಸಂಬಂಧಗಳು ಯಾವ ರೀತಿ ಎಫೆಕ್ಟ್ ಆಗ್ತವೆ ಅಂತ ಈ ಸ್ಟೋರಿ ತುಂಬ ಚೆನ್ನಾಗಿ ತೋರಿಸಿದೆ. ನೆಕ್ಸ್ಟು ಇದು ಇನ್ಸಿಡೆಂಟ್, ಒಂದು ಘಟನೆ ಮೇಲೆ ಇವಾಲ್ವ್ ಆಗಿದೆ. ಲಾಟ್ರಿ ಟಿಕೆಟಿನ್ ಇಟ್ಸ್ ಹೋಲ್ ಸ್ಟೋರಿ ಏನಾಗಿರುತ್ತೆ, ಒಂದು ಲಾಟ್ರಿ ಟಿಕೆಟ್ ಬೇಸ್ ಮೇಲೇ ರಿವಾಲ್ವ್ ಆಗಿರುತ್ತೆ. ಸೊ ಇಲ್ಲಿ ಅವರು ರೈಟರ್ ತೋರಿಸ್ತಾರೆ ಅಂದರೆ ಕ್ವಿಕ್ ಪೀಪಲ್ಸ್ ಮೈಂಡ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ. ಸಡನ್ ವೆಲ್ತ್, ಸಂಪತ್ತು ಬಂದುಬಿಟ್ರೆ ಮನುಷ್ಯ ಯಾವ ರೀತಿ ದುಡ್ಡು ಬಂದುಬಿಟ್ರೆ ಯಾವ ರೀತಿ ಚೇಂಜ್ ಆಗ್ತಾನೆ ಅನ್ನೋದನ್ನು ಈ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಸ್ಟೋರಿ ಬಿಗಿನ್ ಆಗುತ್ತೆ ಏನು ಅಂತ ಹೇಳಿದರೆ, ಇವಾನ್ ಡಿಮಿಟ್ರಿಚ್ ಅವರು ಮಿಡಲ್ ಕ್ಲಾಸ್ ಗೌರ್ಮೆಂಟ್ ಕ್ಲರ್ಕ್ ಆಗಿರ್ತಾರೆ. ಅವರು ಸಫರನ್ನು ಮುಗಿಸ್ಬಿಟ್ಟು ನ್ಯೂಸ್ ಪೇಪರ್ ಇಟ್ಕೊಂಡು ಕುತ್ಕೊಂಡಿರ್ತಾರೆ ಆರಾಮಾಗಿ. ಮತ್ತು ಅವರು ವೈಫ್ ಇರ್ತಾಳೆ, ದಟ್ ಈಸ್ ಮಶಾ ಅಂತ. ಸೊ ಅವರು ಮಾಡೆಸ್ಟ್ ಇನ್ಕಮ್ ಇರುತ್ತೆ, ಅವ್ರು ಜಾಸ್ತಿ ಏನು ಸಂಪಾದನೆ ಮಾಡ್ತಾರಲ್ಲ, ಒಂದು ಮಿಡಲ್ ಕ್ಲಾಸ್ ಲೈಫನ್ನು, ಒಂದು ಆರ್ಡಿನರಿ ಲೈಫನ್ನು ಅವರು ಲೀಡ್ ಮಾಡ್ತಾ ಇರ್ತಾರೆ. ಸೊ ಅವರು ಮಶಾ ಒಂದು ಟೇಬಲನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಅಥವಾ ಕ್ಲಿಯರ್ ಮಾಡ್ತಾ ಇರ್ತಾರೆ. ಸೊ ಹಸ್ಬೆಂಡ್ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಸೊ ಮಶಾ ಕೇಳ್ತಾಳೆ ಹಸ್ಬೆಂಡಿಗೆ, ಒಂದು ಲಾಟ್ರಿ ಟಿಕೆಟ್ ಇದೆ, ಅದನ್ನು ನ್ಯೂಸ್ ಪೇಪರಲ್ಲಿ ಚೆಕ್ ಮಾಡು ಅಂತ ಕೇಳ್ತಾಳೆ. ಸೊ ಆ ಲಾಟ್ರಿ ಟಿಕೆಟ್ ಸೀರೀಸ್ ಏನಾಗಿರುತ್ತೆ 9499 ಆಗಿರುತ್ತೆ. ನಂಬರು 26 ಇರುತ್ತೆ. ಸೀರೀಸು 9499 ಇರುತ್ತೆ, ನಂಬರು 26 ಇರುತ್ತೆ. ಸೊ ಇವಾನ್ ನಾರ್ಮಲಿ ಅದನ್ನು ಅವ್ರು ಬಿಲೀವ್ ಮಾಡಲ್ಲ ಲಾಟ್ರೀಸಲ್ಲಿ, ಬಟ್ ಒಂದ್ಸಲ ಚೆಕ್ ಮಾಡೋಣ ಅಂತ ಅವರು ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಅವರು ಎಲ್ಲ ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ಸ್ಕ್ಯಾನ್ ಮಾಡ್ತಾರೆ, ಅಂದರೆ ಹುಡುಕ್ತಾರೆ, ಚೆನ್ನಾಗಿ ನೋಡ್ತಾರೆ. ಸಡನ್ಲಿ ಅವರಿಗೆ ನಂಬರ್ ಸಿಗ್ಬಿಡುತ್ತೆ, 9499 ಕಾಣಿಸ್ಬಿಡುತ್ತೆ. ಸೊ ಅದು ವಿನ್ನಿಂಗ್ ನಂಬರ್ ಆಗಿರುತ್ತೆ. ಈ ನಂಬರ್ ನೋಡಿದ ತಕ್ಷಣ ಅವ್ರಿಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಡುತ್ತೆ. ಹಿ ಡಸ್ ನಾಟ್ ಇಮಿಡಿಯೇಟ್ಲಿ ಚೆಕ್ ದ ನಂಬರ್ ಬಿಕಾಸ್ ಬೋತ್ ಹಿ ಆ್ಯಂಡ್ ಹಿಸ್ ವೈಫ್ ಇಮ್ಯಾಜಿನಿಂಗ್ ದೇ ಮೇ ಹ್ಯಾವ್ ವನ್ ದ ಗ್ರ್ಯಾಂಡ್ ಪ್ರೈಸ್ ಆಫ್ 75,000 ರೂಬಲ್ಸ್.
ಅವರು ಇನ್ನು ಚಕ್ಕನ್ ಆ ನಂಬರ್ ನೋಡಿದ ತಕ್ಷಣ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂದರೆ, ಅವ್ರಿಗೆ ಆಲ್ರೆಡಿ ಪ್ರೈಸ್ ಮನಿ ಸಿಕ್ಬಿಟ್ಟಿದೆಯೇನೋ ಅಷ್ಟು ಖುಷಿನ ವ್ಯಕ್ತಪಡಿಸ್ತಾರೆ ಅವರು. ಸೊ ಸೂನ್ ಏನಾಗ್ತಾರೆ ಅಂದರೆ ಅವರು ಇಬ್ಬರೂ ಸಹ ಒಂದು ಕನಸಿನ ಲೋಕದಲ್ಲಿ ಮುಳುಗ್ಬಿಡ್ತಾರೆ. ಅಂದರೆ ಡ್ರೀಮಿಂಗ್ ಹಗಲ್ಗನಸನ್ನ ಕಾಣ್ತಾ ಇರ್ತಾರೆ. ಇಮ್ಯಾಜಿನ್ ಮಾಡ್ಕೊತಾ ಇರ್ತಾನೆ, ಒಂದು ಬ್ಯೂಟಿಫುಲ್ ಕಂಟ್ರಿ ಎಸ್ಟೇಟನ್ನು ಅವನು ಬೈ ಮಾಡ್ತಾ ಇದ್ದಾನೆ. ಮತ್ತು ಒಂದು ಎಲ್ಲ ಪೇಯಿಂಗ್ ಡೆಟ್ಸ್ ಅಂದರೆ ಎಲ್ಲ ಸಾಲನ ತೀರಿಸ್ತಾ ಇದ್ದಾನೆ. ಹೊಸ ಫರ್ನಿಚರ್ ತೊಗೊಳ್ತಾ ಇದ್ದಾನೆ. ಹಣನ ಡೆಪಾಸಿಟ್ ಮಾಡ್ತಾ ಇದ್ದಾನೆ ಬ್ಯಾಂಕಲ್ಲಿ. ಒಂದು ಡ್ರೀಮು ಮತ್ತು ಪೀಸ್ಫುಲ್ ಕಂಫರ್ಟ್ ಲೈಫನ್ನು ಎಂಜಾಯ್ ಮಾಡ್ತಿದ್ದಾನೆ. ಗಾರ್ಡನಲ್ಲಿ ವಾಕ್ ಮಾಡ್ತಾ ಇದ್ದಾನೆ, ಫಿಶಿಂಗ್ ಮಾಡ್ತಿದ್ದಾನೆ, ಹಂಟಿಂಗ್ ಮಾಡ್ತಾ ಇದ್ದಾನೆ. ಮತ್ತು ಯಾವುದೇ ರೀತಿ ವರ್ಕ್ ಪ್ರೆಷರ್ ಇಲ್ಲ. ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ವಾರ್ಮ್ ಸಮ್ಮರ್ ಡೇಸನ್ನ ಎಂಜಾಯ್ ಮಾಡ್ತಿದ್ದಾನೆ. ಮತ್ತು ಎಂಜಾಯಿಂಗ್ ದ ನೇಚರ್ ಈ ರೀತಿ ಎಲ್ಲ ತುಂಬ ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತಾನೆ. ಮತ್ತು ಅವ್ನ ಡ್ರೀಮ್ಸು ಕಂಟಿನ್ಯೂ ಆಗುತ್ತೆ. ಮತ್ತು ಆಟಮ್ಸ್ ವಾಕ್ ಅಂದರೆ ಅವನು ವಾಕ್ ಮಾಡ್ತಾ ಇದ್ದಾನೆ. ಪ್ಲೆಸೆಂಟ್ ಈವ್ನಿಂಗಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಲಕ್ಸುರಿಯಸ್ ಟ್ರಿಪ್ಸನ್ನು ಹೋಗ್ತಿದ್ದಾನೆ ಅಬ್ರಾಡಿಗೆ, ಲೈಕ್ ಫ್ರಾನ್ಸ್ ಆಗಿರ್ಬೋದು, ಇಟ್ಲಿ ಆ್ಯಂಡ್ ಇಂಡಿಯಾ. ಸೊ ಎಲ್ಲ ಈ ಥಾಟ್ಸ್ ಎಲ್ಲ ಅವನಿಗೆ ಇನ್ನೂ ತುಂಬ ಖುಷಿ ಎಕ್ಸೈಟೆಡ್ ಮಾಡ್ತಾ ಇದೆ ಅವನಿಗೆ. ಸೊ ಫೈನಲಿ ಈ ಇಮ್ಯಾಜಿನೇಷನ್ ಗ್ರೋ ಆಗ್ತಾ ಇರುತ್ತೆ. ಅವನ ಆ್ಯಟಿಟ್ಯೂಡ್ ಸಡನ್ನಾಗಿ ಚೇಂಜ್ ಆಗುತ್ತೆ. ಅವನು ಯೋಚನೆ ಮಾಡ್ತಾನೆ, ಈ ಲಾಟ್ರಿ ಟಿಕೆಟು ಅವಳ ವೈಫಿಗೆ ಸೇರಿರೋದು. ಓಕೆ, ಈ ಲಾಟ್ರಿ ಟಿಕೆಟ್ ಏನಿರುತ್ತೆ ಅವಳ ವೈಫ್ದಾಗಿರುತ್ತೆ. ಹಾಗಾದರೆ ಅವಳು ಕಂಟ್ರೋಲ್ ಮಾಡ್ತಾಳೆ, ಈ ಮನಿ ಮೇಲೆಲ್ಲ ಅವಳು ಕಂಟ್ರೋಲ್ ಮಾಡ್ತಾಳೆ. ಮತ್ತು ಅವಳು ತುಂಬ ಸ್ಟಿಂಜಿ ಅಂದರೆ ತುಂಬ ಕಂಜೂಸಿದ್ದಾಳೆ. ದುಡ್ಡು ಅವನಿಗೆ ಸ್ಪೆಂಡ್ ಮಾಡೋದಕ್ಕೆ ಕೊಡಲ್ಲ, ಫ್ರೀಯಾಗಿ ಸ್ಪೆಂಡ್ ಮಾಡೋದಕ್ಕೆ ಕೊಡೋದಿಲ್ಲ ಅಂತ ಅವನು ತುಂಬ ವರಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಈ ಮನೆಯೆಲ್ಲ ಅವಳು ತನ್ನ ರಿಲೇಟಿವ್ಸ್ಗೆ ಕೊಟ್ಬಿಡ್ತಾಳೆ, ಸಂಬಂಧಿಕರಿಗೆ ಕೊಟ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಡೌಟ್ ಸ್ಟಾರ್ಟ್ ಆಗುತ್ತೆ. ಅವಳ ಹೆಂಡತಿ ಮೇಲೆ ಅವನು ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮೊದಲು ಖುಷಿ ಇದ್ದಿದ್ದೇನಾಯಿತು, ಇವಾಗ ಸಸ್ಪೆಷನಲ್ಲಿ ಬದಲಾಗ್ತಾ ಇದೆ ಅನ್ನೋದು ನೋಡ್ಬೋದು. ನೆಕ್ಸ್ಟು ಇವಾನ್ ಮತ್ತು ಅವಳ ವೈಫನ್ನು ನೋಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಓಕೆ, ಅವನು ನೋಡ್ತಾನೆ, ಫಾಲ್ಟ್ಸನ್ನು ನೋಡ್ತಾನೆ ಅವಳ ವೈಫಲ್ಲಿ. ಅವನು ಅಂದ್ಕೊತಾನೆ, ಇವಾಗ ಅವಳು ತುಂಬ ಓಲ್ಡ್ ಆಗಿಬಿಟ್ಟಿದ್ದಾಳೆ, ಅನ್ಅಟ್ರಾಕ್ಟಿವ್ ಇದ್ದಾಳೆ, ನೋಡೋದಕ್ಕೆ ಇವಾಗ ಏನು ಚೆನ್ನಾಗಿಲ್ಲ. ಸೊ ಅವನು ತುಂಬ ಇರಿಟೇಟ್ ಆಗ್ತಾನೆ ಅವಳ ಪ್ರೆಸೆನ್ಸನ್ನು ಇವಾಗ ನೋಡಿಬಿಟ್ಟು. ಮತ್ತು ಅವ್ನು ಇಮ್ಯಾಜಿನ್ ಮಾಡ್ಕೊಂತ, ಅವಳ ಜೊತೆ ನಾನು ಟ್ರಿಪ್ಪಿಗೆ ಹೋದರೆ ಎಷ್ಟು ಅನ್ಪ್ಲೆಸೆಂಟ್ ಇರುತ್ತೆ, ಅವಳ ಜೊತೆ ಟ್ರಾವೆಲ್ ಮಾಡಿದರೆ ನನಗೆ ಅಷ್ಟು ಖುಷಿ ಆಗಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ಸೊ ಇವಾಗ ಲವ್ವಿಂಗ್ ಥಾಟ್ಸ್ ಏನಿತ್ತು, ಸೆಲ್ಫಿಶ್ ಡಿಸೈರ್ ಆಯಿತು. ಇವಾಗ ಸೆಲ್ಫಿಶ್ನೆಸ್ಸನ್ನು ಅವನು ತೋರಿಸ್ತಾನೆ. ಸೊ ಅಟ್ ದ ಸೇಮ್ ಟೈಮ್ ಅವನು ಥಿಂಕ್ ಮಾಡ್ತಾನೆ, ನೆಗೆಟಿವ್ಲಿ ಯೋಚನೆ ಮಾಡ್ತಾನೆ. ಅವಳ ವೈಫ್ ಬಗ್ಗೆ, ಅವಳ ರಿಲೇಟಿವ್ಸ್ ಬಗ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ. ಸೊ ಇಮ್ಯಾಜಿನ್ ಮಾಡ್ಕೊತಾನೆ, ಅವರೆಲ್ಲ ಬೆಗ್ ಮಾಡ್ತಿರ್ತಾರೆ ಮನಿ ನಮಗೆ ಅಂತ. ಆ್ಯಂಡ್ ಬಿಕಮಿಂಗ್ ಗ್ರೀಡಿ, ಅವರೆಲ್ಲ ತುಂಬ ಗ್ರೀಡಿ ಆಗಿಬಿಡ್ತಾರೆ, ಅವರೆಲ್ಲ ನನ್ನ ಹತ್ರ ಹಣ ಕೇಳೋಕ್ಕೆ ಬರ್ತಾರೆ ಅಂತ ಈ ರೀತಿ ಯೋಚನೆ ಮಾಡ್ತಾನೆ. ಸೊ ಪಾಸಿಬಿಲಿಟಿ ಏನಿರುತ್ತೆ, ಎಲ್ಲರ ಬಗ್ಗೆ ಅವನು ಸಸ್ಪೆಷನ್ ಅಂದರೆ ಅನುಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನೆಕ್ಸ್ಟ್ ಇಲ್ಲಿ ಮಶಾ ಕೂಡ ಅವಳ ಥಾಟ್ಸಲ್ಲಿ ಮುಳುಗೋಗ್ಬಿಟ್ಟಿರ್ತಾಳೆ. ಅವಳು ಡ್ರೀಮ್ ಕಾಣ್ತಾ ಇರ್ತಾಳೆ, ಅಂದರೆ ಕನಸು ಕಾಣ್ತಾ ಇರ್ತಾಳೆ. ಮತ್ತು ಅವಳಿಗೂ ಸಹ ಏನಾಗುತ್ತೆ ಅಂದರೆ ರಿಯಲೈಸ್ ಆಗುತ್ತೆ, ಅವನ ಹಸ್ಬೆಂಡ್ ಏನಿರುತ್ತಾನೆ ತುಂಬ ಸೆಲ್ಫಿಶ್ ಇದ್ದಾನೆ ಅವನು ಅಂತ ಅವಳು ಯೋಚನೆ ಮಾಡ್ತಾಳೆ. ಅವನ ಮೇಲೆ ಅನುಮಾನ ಪಡ್ತಾಳೆ. ಎಲ್ಲ ನನ್ನ ದುಡ್ಡು ಮೇಲೆ ಅವನು ಕಂಟ್ರೋಲ್ ಮಾಡ್ತಾನೆ ಅಂತ ಅವಳು ಆ ರೀತಿ ಯೋಚನೆ ಮಾಡ್ತಾಳೆ. ಅಂದರೆ ಅವನು ಇವಳಿಗೆ ಹಣ ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ಎಲ್ಲ ಅವನೇ ಇಟ್ಕೊತಾನೆ ಅಂತ ಅವಳು ಸಸ್ಪೆಕ್ಷನ್ ಅಂದರೆ ಅನುಮಾನ ಪಡ್ತಾಳೆ. ಇವಾಗ ಇಬ್ಬರು ಗಂಡ ಹೆಂಡತಿ ಏನು ಮಾಡ್ತಾರೆ ಅಂದರೆ ಸೈಲೆಂಟಾಗಿ ಇಬ್ಬರು ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಅಂದರೆ ಡಿಸ್ಟ್ರೆಟ್, ನಂಬಿಕೆ ಇರಲ್ಲ, ಮತ್ತು ಹಾಸ್ಟಿಲಿಟಿ ಅಂದರೆ ಶತ್ರು ಥರ ನೋಡ್ತಿರ್ತಾರೆ. ಓಕೆ, ತುಂಬ ಅನುಮಾನದಿಂದ ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ ಅವರು. ಓಕೆ, ಪಾಸಿಬಿಲಿಟಿ ಆಫ್ ವೆಲ್ತ್ ಹ್ಯಾಸ್ ಟರ್ನ್ ದೇರ್ ಪೀಸ್ಫುಲ್ ರಿಲೇಷನ್. ಅವರು ತುಂಬ ಪೀಸ್ಫುಲ್ ರಿಲೇಷನ್ಶಿಪ್ ಏನಾಯಿತು ಇವಾಗ ಫುಲ್ಲು ಗ್ರೀಡ್ ಆ್ಯಂಡ್ ರಿಸೈಂಟ್ಮೆಂಟಿಂದ ಚೇಂಜ್ ಆಗಿಬಿಟ್ಟಿದೆ ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಇದ್ರ ಮಧ್ಯೆ ಇವಾನ್ ಇನ್ನೊಂದು ಸಲ ಚೆಕ್ ಮಾಡಬೇಕು ಅಂತ ನಂಬರ್ನ ಚೆಕ್ ಮಾಡಬೇಕು ಅಂತ ನೋಡ್ತಾನೆ ಅವನು ನ್ಯೂಸ್ ಪೇಪರಲ್ಲಿ. ಆದರೆ ಅವನಿಗೆ ಗೊತ್ತಾಗುತ್ತೆ ವಿನ್ನಿಂಗ್ ಟಿಕೆಟ್ ಸೀರೀಸ್ ಏನಿದೆ ಸೇಮ್ ಇದೆ, 9499 ಇದೆ. ಬಟ್ ನಂಬರ್ ಏನಿದೆ ಅಲ್ಲಿ 46 ಇದೆ, ನಾಟ್ ನಂಬರ್ 26. ಅಲ್ಲಿ 26 ನಂಬರ್ ಇಲ್ಲ, ನಂಬರ್ ಏನಿದೆ 46 ಇದೆ. ಹಾಗಾದರೆ ಅವರು ಟಿಕೆಟನ್ನು ವಿನ್ ಆಗಿಲ್ಲ, ಯಾವುದೇ ಲಾಟ್ರಿ ಅವರಿಗೆ ಸಿಗಲಿಲ್ಲ. ಸಡನ್ನಾಗಿ ಏನಾಗುತ್ತೆ, ಇಬ್ಬರು ಕನಸು ಏನಾಗಿರುತ್ತೆ ನುಚ್ಚು ನೂರಾಗ್ಬಿಡುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅವರೆಲ್ಲ ಹೋಪ್ಸ್ ಏನಿರುತ್ತೆ ಅದೆಲ್ಲ ಕಣ್ಮರೆ ಆಗುತ್ತೆ. ಸೊ ಫೈನಲಿ ಆ ಮನೇಲಿ ಏನಾಗುತ್ತೆ, ತುಂಬ ಡಾರ್ಕ್ನೆಸ್ ಇರುತ್ತೆ ಮತ್ತು ಅನ್ಕಂಫರ್ಟಬಲ್ ಆಗುತ್ತೆ. ಓಕೆ, ಸೊ ಅವ್ರ ಸಪ್ಪರ್ ಏನಾಗುತ್ತೆ, ಫೀಲ್ ಹೆವಿ ಇನ್ ದರ್ ಸ್ಟಮಕ್.
ಸೊ ಎಲ್ಲ ಕನಸುಗಳು ಒಂದು ಸಲ ಮುರಿದೋಗ್ಬಿಟ್ರೆ ಯಾವ ರೀತಿ ಎಷ್ಟು ಬೇಜಾರಾಗುತ್ತೆ ಅಷ್ಟೇ ಬೇಜಾರು ಅವರಿಗೆ ಆಗ್ತಾ ಇರುತ್ತೆ. ಸೊ ಇವಾಗ ಮತ್ತೆ ಅವರು ಆರ್ಡಿನರಿ ಡಲ್ ಮತ್ತು ಮಿಸರಬಲ್ ಲೈಫನ್ನು ಲೀಡ್ ಮಾಡಬೇಕಲ್ಲ ಅಂತ ಎಷ್ಟು ಬೇಜಾರಾಗ್ತಾರೆ. ಆ್ಯಂಡ್ ಅವರು ತುಂಬ ಡಿಸಪಾಯಿಂಟೆಡ್ ಆಗ್ತಾರೆ, ಡಿಸ್ಸ್ಯಾಟಿಸ್ಫೈಡ್ ಆಗ್ತಾರೆ. ಸೊ ಸ್ಟೋರಿ ಏನಾಗುತ್ತೆ, ಎಂಡ್ ಆಗುತ್ತೆ ರಿಟರ್ನಿಂಗ್ ಟು ದೇರ್ ರಿಯಾಲಿಟಿ. ಒಂದೇ ಸಲ ಕನಸನ್ನು ಕಾಣ್ತಿದ್ದವರು ಹೇಗೆ ಭೂಮಿ ಮೇಲೆ ಬೀಳ್ತಾರೋ ಆ ಥರ ಅವ್ರಿಗೆ ನೋವಾಗುತ್ತೆ. ಅವರಿಗೆ ರಿಯಾಲಿಟಿ ಅನ್ನೋದು ತುಂಬ ಡಿಸ್ಕಂಫರ್ಟ್ ಮಾಡುತ್ತೆ, ತುಂಬ ಬೇಜಾರು ಮಾಡುತ್ತೆ. ನಾವು ದೇರ್ಸ್ ಹಿಡನ್ ಫಸ್ಟ್ರೇಷನ್ ಹ್ಯಾವ್ ಬೀನ್ ಎಕ್ಸ್ಪೋಸ್ಡ್. ಅಂದರೆ ಅವರಲ್ಲಿ ಇರುವಂಥ ನಿಜವಾದ ಫಸ್ಟ್ರೇಷನ್ ಏನಿರುತ್ತೆ ಅದು ಥ್ರೂ ಈ ಸ್ಟೋರಿ ಮೂಲಕ ಏನು ಫಸ್ಟ್ರೇಷನ್ ಏನಿರುತ್ತೆ ಎಕ್ಸ್ಪೋಸ್ ಆಗುತ್ತೆ. ಅವರು ರಿಯಲಿ ಒಳಗಡೆ ಯಾವ ರೀತಿ ಪರ್ಸನ್ಸ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಮನಿ ಏನು ಮಾಡುತ್ತೆ, ಒಬ್ಬ ಪರ್ಸನ್ನ ರಿಯಾಲಿಟಿನ ನಮಗೆ ತೋರಿಸುತ್ತೆ ಅಂತ ಹೇಳಿ ಈ ಸ್ಟೋರಿ ತುಂಬ ಚೆನ್ನಾಗಿ ತೋರಿಸಿದೆ. ಸೊ ಫೈನಲಿ ಏನು ಹೇಳಬೇಕು ಅಂದರೆ ದ ಲಾಟ್ರಿ ಟಿಕೆಟ್ ಈಸ್ ಸೈಕಾಲಜಿಕಲ್ ಸ್ಟೋರಿ. ಒಂದು ಮಾನಸಿಕ ಮನಸ್ಥಿತಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪರ್ಸನಲ್ಲಿರೋದು ಈ ಸ್ಟೋರಿ ತುಂಬ ಚೆನ್ನಾಗಿ ತೋರಿಸುತ್ತೆ. ಓಕೆ, ಸೊ ಸಡನ್ ವೆಲ್ತ್ ಏನು ಮಾಡುತ್ತೆ, ಹೇಗೆ ಒಂದು ಹ್ಯಾಪಿನೆಸ್ನ ಒಂದು ಗ್ರೀಡಾಗಿ ಮಾಡುತ್ತೆ, ಸಸ್ಪೆಷನ್ ಆಗಿ ಮಾಡುತ್ತೆ, ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ, ಹಣ ಅನ್ನೋದು ಮನುಷ್ಯನಿಗೆ ಯಾವ ರೀತಿ ಚೇಂಜ್ ಮಾಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ಸ್ಟೋರಿ ಹೇಳಿದೆ. ಮತ್ತು ಇವಾನ್ ಮತ್ತು ಮಶಾಸ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಅನ್ಕಂಟ್ರೋಲ್ಡ್ ಡಿಸೈರ್ ಫಾರ್ ಮನಿ ಆ್ಯಂಡ್ ಡ್ಯಾಮೇಜ್ ಹ್ಯೂಮನ್ ರಿಲೇಷನ್ಶಿಪ್. ಅಂದರೆ ತುಂಬ ಹಣದ ಅತಿ ಆಸೆ ಏನು ಮಾಡುತ್ತೆ, ಹ್ಯೂಮನ್ ರಿಲೇಷನ್ಶಿಪ್ ಅಂದರೆ ಮಾನವನ ಸಂಬಂಧಗಳನ್ನು ಹಾಳು ಮಾಡುತ್ತೆ. ಆ್ಯಂಡ್ ಡಿಸ್ಟ್ರಾಯ್ಟ್ ಕಂಟೈನ್ಮೆಂಟ್ ಅಂದರೆ ನೆಮ್ಮದಿನ ಕೆಡಿಸುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಬಿಫೋರ್ ಎನಿ ವೆಲ್ತ್ ಈಸ್ ಗೇನ್ಡ್ ಅಂದರೆ ನಿಜವಾಗ್ಲೂ ಹಣ ಸಿಗೋಕ್ಕಿಂತ ಮುಂಚೆನೇ ಏನಾಗಿರುತ್ತೆ, ಆ ಗ್ರೀಡ್ ಅನ್ನೋದು, ಸಸ್ಪೆಷನ್ ಅನ್ನೋದು ಎಲ್ಲ ಸಂಬಂಧನ ಹಾಳು ಮಾಡಿಬಿಟ್ಟಿರುತ್ತೆ ಅಂತ ತುಂಬ ಚೆನ್ನಾಗಿ ಈ ಸ್ಟೋರಿ ಮೂಲಕ ಅವರು ನಮಗೆ ಹೇಳಿದ್ದಾರೆ.